ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಸೋಮವಾರ ಬರುತ್ತೆ. ಸೋಮವಾರ ನಿಮಗೆ 10ನೇ ತಾರೀಕು ಚತುರ್ಥಿ, ಪುಷ್ಯ ನಕ್ಷತ್ರ, ಧ್ರುವಯೋಗ, ಭದ್ರಕರಣ, ತುಂಬ ಪ್ರಶಸ್ತವಾಗಿರುವಂಥ ದಿನ. ಯಾರನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಶುಭವಾಗಿರುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಸುಸೂತ್ರವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಹಾಗಾದರೆ ಈ ದಿನ ಸೋಮವಾರ ಯಾವ ರೀತಿಯಲ್ಲಿದೆ ಭವಿಷ್ಯ ಅಂತ ನೋಡೋಕೆ ಹೋದಾಗ ನೋಡಿ, ಸೋಮವಾರ ಮೇಷರಾಶಿಯವರಿಗೆ ಆದಷ್ಟು ಸಹ ಅನುಕೂಲ. ತುಂಬ ಲವಲವಿಕೆಯಿಂದ ಇರ್ತೀರಿ, ತುಂಬ ಉತ್ಸಾಹದಲ್ಲಿರ್ತೀರಿ. ಯಾವುದೇ ಕೆಲಸಗಳಿಗೋದ್ರೂ ಸಹ ಅತ್ಯಂತ ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರಿ. ಅತ್ಯಂತ ಜಾಗರೂಕತೆ, ಉತ್ಸಾಹದಲ್ಲಿ ತುಂಬ ಇಂಟ್ರೆಸ್ಟ್ ಪಟ್ಟು ಕೆಲಸ ಮಾಡೋದ್ರಿಂದ ನಿಮಗೆ ತುಂಬ ಲಾಭದಾಯಕ, ತುಂಬ ಒಂದು ರೀತಿಯಾದಂಥ ತಾಳ್ಮೆಯ ವಾತಾವರಣ, ಖುಷಿಯ ವಾತಾವರಣ ಅಂತೂ ಮೇಷರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರಿಗೆ ನಾನು ಆಗಲೇ ಹೇಳಿದ ಹಾಗೆ ಸ್ವಲ್ಪ ವ್ಯವಹಾರಗಳು ಮೊದಲು ಇದ್ದಾಗೆ ಇಲ್ಲ, ಸ್ವಲ್ಪ ಕಿರಿಕಿರಿ ಆಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ, ಏನು ಮಾಡೋಕ್ಕೋದ್ರೂ ಸಹ ನಿಮಗೆ ತದ್ವಿರುದ್ಧವಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಗೊಂದಲಗಳು, ಹಣಕಾಸಿನ ದುಂದುವೆಚ್ಚ, ಹಣಕಾಸಿನ ವಿಚಾರವೇ ಜಾಸ್ತಿ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ನಿಮ್ಮನ್ನು ಕಾಡುತ್ತೆ. ಸ್ವಲ್ಪ ಜಾಗ್ರತೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಬುದ್ಧಿ ಬಹಳ ಚಾತುರ್ಯತೆಯಿಂದ ಇರುತ್ತೆ. ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ನೀವು ತೆಗೆದುಕೊಳ್ಳುವಂಥ ಡಿಸೈಡ್ ಏನು ನೀವು ಯೋಚನೆ ಮಾಡ್ತೀರಿ ಅದೆಲ್ಲವೂ ಪ್ರಗತಿಗೆ ಬರುತ್ತೆ. ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ವ್ಯವಹಾರಗಳು ನಿಮ್ಮ ತುಂಬ ಕೈ ಹಿಡಿಯುತ್ತೆ. ಹಣಕಾಸಿನ ಅನುಕೂಲ ಅಂತೂ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರೆಗೂ ಸಹ ವ್ಯವಹಾರದಲ್ಲೇ ಜೊತೆಯಲ್ಲಿ ಯಾವುದಾದ್ರೂ ಸರ್ಕಾರಿ ಕೆಲಸಗಳಿದ್ದರೆ ಉತ್ತಮವಾದಂಥ ಮನ್ನಣೆ ಸಿಗುತ್ತೆ. ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ ಇರುತ್ತೆ. ಓದುವಂತಹ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಬೆಳವಣಿಗೆ, ಉತ್ತಮವಾದಂಥ ನೆನಪಿನ ಶಕ್ತಿ, ತುಂಬ ಇಂಟ್ರೆಸ್ಟಾಗಿ ಓದುವಂಥದ್ದು ಇದೆಲ್ಲವೂ ಸಹ ಚೆನ್ನಾಗಿರುತ್ತೆ. ಬಿಸ್ನೆಸ್ ಅಂತೂ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೂ ಸಹ ಬಿಸ್ನೆಸ್ ಜೊತೆಯಲ್ಲಿ ನಿಮಗೆ ಅಕ್ಕಪಕ್ಕದವರಿಂದ ಸಹಕಾರ, ಸಹಯೋಗ ಮತ್ತು ಜೊತೆ ನಿಮಗೆ ತಿಳುವಳಿಕೆ ಮಾತುಗಳು, ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು. ನೀವು ಎಷ್ಟೋ ದಿನಗಳ ಹಿಂದಿನ ಸ್ನೇಹಿತರು ನಿಮ್ಮನ್ನು ಭೇಟಿಯನ್ನು ಮಾಡ್ಬೋದು. ಎಷ್ಟೋ ದಿನಗಳ ಹಿಂದೆ ಬರಬೇಕಾದ ಹಣಕಾಸಿನ ವ್ಯವಹಾರಗಳು ನಿಮಗೆ ಈಗ ಪ್ರಗತಿಗೆ ಬರುವಂತಹ ವಾತಾವರಣ ಇದೆಲ್ಲವೂ ಸಿಂಹರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳು ಹೇರಳವಾಗಿ ಮನೆಗಳಲ್ಲಿ ಆಗುತ್ತೆ. ಮದುವೆ ಮಾತುಕತೆಗಳು, ಹೊಸ ಹೊಸ ಕೆಲಸಗಳ ಚಿಂತನೆಗಳು, ಹೊಸ ಹೊಸ ಪ್ರಗತಿಗೆ ಆಲೋಚನೆ ಮಾಡುವಂಥದ್ದು, ಹೊಸ ಹೊಸ ಹೂಡಿಕೆ ಮಾಡುವಂಥ ಕೆಲಸದಲ್ಲಿ ಉತ್ತಮವಾದ ಲಾಭ ಗಳಿಕೆ ಮಾಡುವಂಥದ್ದು ಇದೆಲ್ಲವೂ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ತುಲಾ ರಾಶಿಯವರೆಗೂ ಚೆನ್ನಾಗಿದೆ. ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಬೇಸರ, ಸ್ವಲ್ಪ ನಾನತ್ವ, ಸ್ವಲ್ಪ ಅಹಂಕಾರವನ್ನು ಪಡ್ತೀರಿ, ತುಂಬ ಆತುರವನ್ನು ಪಡ್ತೀರಿ. ಅತಿಯಾಗಿ ಯಾರೂ ಸಹ ಬೇಗ ನಂಬೋದಿಲ್ಲ. ಅದರಿಂದ ನಿಮ್ಮ ವೈಯಕ್ತಿಕ ನಿರ್ಧಾರಗಳಿಂದಲೇ ಸ್ವಲ್ಪ ನಷ್ಟಕ್ಕೆ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಿದೆ. ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಾದರೆ ಸ್ವಲ್ಪ ಅಡೆತಡೆಗಳಾಗುತ್ತೆ. ಕೋರ್ಟು ಕಚೇರಿಗಳಿದ್ದರೆ ಅಪಜಯವಾಗುತ್ತೆ. ನಿಮ್ಮ ಪ್ರಯತ್ನವೆಲ್ಲವೂ ಸಹ ಸ್ವಲ್ಪ ವಿಳಂಬವಾಗುವಂತಹ ವಾತಾವರಣ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಂದರೆಗಳಾಗುವಂಥದ್ದು. ಸ್ವಲ್ಪ ಜಾಗ್ರತೆ ವೃಶ್ಚಿಕ ರಾಶಿಯವರು. ಧನುಸ್ಸು ರಾಶಿಯವರಿಗೆ ಓದುವಂಥ ಮಕ್ಕಳಿಗೇನು ತೊಂದರೆ ಇಲ್ಲ. ಹೊಸ ಹೊಸ ಕೆಲಸ ಮಾಡೋದಕ್ಕೆ ತೊಂದರೆ ಇಲ್ಲ. ಕೆಲಸಗಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇರುತ್ತೆ. ಜೊತೆಯಲ್ಲಿ ನಿಮಗೆ ಕೀರ್ತಿ ವೃದ್ಧಿ ಆಗುತ್ತೆ. ಹೊರಗಡೆ ಸ್ವಲ್ಪ ಸುತ್ತಾಟದ ವಾತಾವರಣವೂ ಇರುತ್ತೆ. ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ಜನಗಳು ಹೆಚ್ಚಾಗ್ತಾರೆ. ಸ್ವಲ್ಪ ಜಾಗ್ರತೆ. ಮಕರ ರಾಶಿಯವರಿಗೆ ಕೋಪ ಶಮನವಾಗಬೇಕು. ಕೋಪ, ಆತುರದಿಂದ ಮಾತನಾಡುವಂತಹ ಶಬ್ದಗಳು, ಸ್ವಲ್ಪ ಬೇರೆ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿಯ ಮಾತುಗಳು, ಏನನ್ನು ಮಾಡೋಕ್ಕೋದ್ರೂ ಸಹ ಕೋಪಕ್ಕೆ ಬುದ್ಧಿ ಕೊಟ್ಟು ಆತುರದ ನಿರ್ಧಾರಗಳಿಂದ ಪಶ್ಚಾತ್ತಾಪ ಪಡುವಂತಹ ವಾತಾವರಣಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ಕುಂಭರಾಶಿಯವರಿಗೆ ಕೋಪ ಜಾಸ್ತಿ ಇದೆ. ಎಷ್ಟೇ ಕೆಲಸ ಮಾಡೋಕ್ಕೋದ್ರೂ ವಿಳಂಬವಾಗುತ್ತೆ. ತಾಳ್ಮೆ ಕಳ್ಕೊಳ್ತೀರಿ. ಜೊತೆಯಲ್ಲಿ ತಂದೆ ಜೊತೆಯಲ್ಲಿ ವಾಗ್ವಾದ ಮಾಡ್ತೀರಿ. ತಂದೆ ಮಕ್ಕಳು ಮಡದಿಯ ಜೊತೆಯಲ್ಲಿ ಗಲಾಟೆಗಳು, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ, ಸ್ವಲ್ಪ ಬೇಸರ, ಮುನಿಸು ಇವೆಲ್ಲವೂ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹನುಮಾನ್ ಚಾಲೀಸ್, ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಮೀನರಾಶಿಯವರಿಗೆ ತುಂಬ ಪರಿಶ್ರಮ ಇರುತ್ತೆ. ತುಂಬ ಓಡಾಟ, ಒಡನಾಟ, ಸುತ್ತಾಟ ಇವೆಲ್ಲವೂ ಸಹ ಇರುತ್ತೆ. ಇವತ್ತಿನ ಶ್ರಮ ನಾಳೆ ದಿನ ಫಲ ಸಿಗುತ್ತೆ. ಇವತ್ತು ಅಷ್ಟೆಲ್ಲ ಕಷ್ಟಪಟ್ಟೆ, ಅಷ್ಟೆಲ್ಲವೂ ಓಡಾಡಿದೆ, ನನಗೇನು ಪ್ರಯೋಜನ ಬರಲ್ಲ ಅನ್ನುವಂಥದ್ದೇನಿಲ್ಲ. ಇವತ್ತಿನ ಶ್ರಮ
ನಾಳೆ ನಿಮಗೆ ಅದರ ರಿಸಲ್ಟ್ ಉತ್ತಮವಾಗಿರುತ್ತೆ. ಆದರೆ ಪ್ರೆಸೆಂಟ್ ವೆಯ್ಟ್ ಮಾಡಬೇಕಾಗ್ತದೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಸೋಮವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ನಾಳೆ ದಿನ ಮಂಗಳವಾರ 11ನೇ ತಾರೀಕಿರುತ್ತೆ. ಭೇಟಿ ಮಾಡೋಣ. ನಮಸ್ಕಾರ.